ಲೈಫಲ್ಲಿ ಸಕ್ಸಸ್ ಆಗಬೇಕು, ಏನಾದರೂ ದೊಡ್ಡದು ಸಾಧಿಸಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ ರಿಯಾಲಿಟಿಯಲ್ಲಿ ಲೈಫ್ ಚೇಂಜ್ ಆಗೋದು ಯಾವುದೋ ಒಂದು ದಿನದ ದೊಡ್ಡ ಡಿಸಿಷನಿಂದಲ್ಲ, ಬದಲಿಗೆ ನೀವು ಪ್ರತಿದಿನ ಫಾಲೋ ಮಾಡೋ ಸಣ್ಣ ಸಣ್ಣ ಅಭ್ಯಾಸಗಳಿಂದ. ಇವತ್ತು ನಾನು ನಿಮ್ಮ ಇಡೀ ಲೈಫನ್ನು, ನಿಮ್ಮ ಮೈಂಡ್ ಸೆಟ್ಟನ್ನು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡುವ 30 ಮೈಕ್ರೋ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತೀನಿ. ಇದು ಯಾವುದೇ ಬೋರಿಂಗ್ ಕ್ಲಾಸ್ ಅಲ್ಲ, ಪಕ್ಕಾ ಪ್ರಾಕ್ಟಿಕಲ್ ಲೈಫ್ ಹ್ಯಾಕ್ಸ್. ಇದರಲ್ಲಿ ಕೇವಲ 10 ಹ್ಯಾಬಿಟ್ಸ್ನ ನೀವು ನಿಮ್ಮ ಲೈಫ್ಗೆ ಅಳವಡಿಸ್ಕೊಂಡ್ರೆ ಸಾಕು, ನಿಮ್ಮ ಲೈಫ್ 10x ಬೆಟರ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಆ 30 ಪವರ್ಫುಲ್ ಹ್ಯಾಬಿಟ್ಸ್ ಯಾವುದು ಅಂತ ನೋಡೋಣ. ಫುಲ್ ಫೋಕಸ್ ಇಂದ ಕೇಳಿ. ಮಾರ್ನಿಂಗ್ ರೂಟೀನ್ ಆ್ಯಂಡ್ ಮೈಂಡ್ ಸೆಟ್ ಬೆಳಗಿನ ಅಭ್ಯಾಸಗಳು. ನಂಬರ್ 1, 30 ನಿಮಿಷ ಮುಂಚೆ ಏಳಿ. ನೀವು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಏಳಬೇಕಾಗಿಲ್ಲ, ಆದರೆ ನಿಮ್ಮ ರೆಗ್ಯುಲರ್ ಟೈಮ್ಗಿಂತ ಜಸ್ಟ್ 30 ನಿಮಿಷ ಮುಂಚೆ ಎದ್ದೇಳಿ. ನಿಮ್ಮ ಮೈಂಡ್ ಮೇಲೆ ನಿಮಗಿರುವ ಕಂಟ್ರೋಲ್ ನೋಡಿ ನೀವೇ ಶಾಕ್ ಆಗ್ತೀರಾ. ನಂಬರ್ 2, ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಮಡಚಿ ಮೇಕ್ ಯುವರ್ ಬೆಡ್. ಇದು ನೋಡೋಕೆ ಸಿಂಪಲ್ ಅನಿಸ್ಬೋದು, ಆದರೆ ಇದು ನಿಮ್ಮ ದಿನದ ಫಸ್ಟ್ ವಿನ್. ಈ ಮೊದಲ ಗೆಲುವು ಇಡೀ ದಿನ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ. ನಂಬರ್ 3, ಎದ್ದ ತಕ್ಷಣ ನೀರು ಕುಡೀರಿ. ರಾತ್ರಿ ಎಲ್ಲ ಮಲಗಿದ್ದಾಗ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ರೆ ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ, ಬ್ರೈನ್ ಅಲರ್ಟ್ ಆಗುತ್ತೆ ಮತ್ತು ಆಲಸ್ಯ ದೂರ ಆಗುತ್ತೆ. ನಂಬರ್ 4, ಪ್ರತಿದಿನ 10 ಪೇಜ್ ಬುಕ್ ಓದಿ. ಬುಕ್ಸ್ ಅನ್ನೋದು ಟೈಮ್ ಮಷಿನ್ ಇದ್ದ ಹಾಗೆ. ಬೇರೆಯವರ ಇಡೀ ಜೀವನದ ಜ್ಞಾನವನ್ನು, ಎಕ್ಸ್ಪೀರಿಯನ್ಸನ್ನು ನೀವು ಕೇವಲ ನಿಮಿಷಗಳಲ್ಲಿ ನಿಮ್ಮ ಬ್ರೈನ್ಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಂಬರ್ 5, 3 ಮೈಕ್ರೋ ಗೋಲ್ಸ್ ಸೆಟ್ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಇವತ್ತು ನಾನು ಮಾಡಬೇಕಾದ 3 ಅತಿ ಮುಖ್ಯವಾದ ಸಣ್ಣ ಕೆಲಸಗಳು ಯಾವುದು ಅಂತ ಬರೆದಿಟ್ಕೊಳ್ಳಿ. ಇದು ನಿಮ್ಮನ್ನು ಇಡೀ ದಿನ ಕನ್ಸಿಸ್ಟೆಂಟ್ ಆಗಿರುತ್ತೆ. ನಂಬರ್ 6, ನಿಮ್ಮ ಬಿಗ್ಗೆಸ್ಟ್ ಗೋಲ್ನ ಪ್ರತಿದಿನ ಬರೆಯಿರಿ. ನಿಮ್ಮ ಲೈಫ್ನ ಅತಿ ದೊಡ್ಡ ಗೋಲ್ ಏನಿದೆಯೋ ಅದನ್ನು ಪ್ರತಿದಿನ ಬರೆಯಿರಿ. ನಿಮ್ಮ ಬ್ರೈನ್ ಇದು 100 ಪಾಸಿಬಲ್ ಅಂತ ನಂಬುವವರೆಗೂ ಬರೆಯಿರಿ. ಪ್ರೊಡಕ್ಟಿವಿಟಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ನಿರ್ವಹಣೆ. ನಂಬರ್ 7, ದ 2 ಮಿನಿಟ್ ರೂಲ್. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಕೇವಲ 2 ನಿಮಿಷಕ್ಕಿಂತ ಕಡಿಮೆ ಟೈಮ್ ಹಿಡಿಯುತ್ತೆ ಅಂದರೆ ಅದನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಬೇಡಿ, ಈಗಲೇ ಮಾಡಿ ಮುಗಿಸಿ. ಈ ಒಂದು ರೂಲ್ ನಿಮ್ಮ ಬದ್ಧಕವನ್ನು ಕಂಪ್ಲೀಟಾಗಿ ನಾಶ ಮಾಡುತ್ತೆ. ನಂಬರ್ 8, ಮುಂದಿನ ದಿನದ ಪ್ಲಾನಿಂಗ್. ನಿಮ್ಮ ನಾಳೆಯ ದಿನ ಹೇಗಿರಬೇಕು ಅಂತ ಇವತ್ತು ರಾತ್ರಿಯೇ ಪ್ಲಾನ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಟೈಮ್ ಉಳಿಯುತ್ತೆ, ಆ್ಯಕ್ಷನ್ ತಗೊಳ್ಳೋ ಸ್ಪೀಡ್ ಹೆಚ್ಚಾಗುತ್ತೆ. ನಂಬರ್ 9, ಪಾಮೊಡೋರೋ ಟೆಕ್ನಿಕ್. ಕೆಲಸ ಮಾಡುವಾಗ ಟೈಮರ್ ಯೂಸ್ ಮಾಡಿ. 25 ನಿಮಿಷ ಫುಲ್ ಫೋಕಸ್ಸಿಂದ ಕೆಲಸ, 5 ನಿಮಿಷ ಬ್ರೇಕ್. ಇದನ್ನೇ ರಿಪೀಟ್ ಮಾಡಿ. ಇದು ನಿಮ್ಮನ್ನು ಹೈಲಿ ಪ್ರೊಡಕ್ಟಿವ್ ಪರ್ಸನ್ ಆಗಿ ಮಾಡುತ್ತೆ. ನಂಬರ್ 10, ನೋ ಹೇಳೋದನ್ನು ಕಲಿಯಿರಿ. ಎಲ್ಲದಕ್ಕೂ ಎಸ್ ಅಂತ ತಲೆ ಅಲ್ಲಾಡಿಸ್ಬೇಡಿ. ನೋ ಹೇಳೋದು ಒಂದು ಸ್ಕಿಲ್. ಇದರಿಂದ ನಿಮ್ಮ ಟೈಮ್ ಮತ್ತು ಎನರ್ಜಿ ಎರಡೂ ಸೇವ್ ಆಗುತ್ತೆ. ನಿಮ್ಮ ಇಂಪಾರ್ಟೆಂಟ್ ಕೆಲಸದ ಮೇಲೆ ಫೋಕಸ್ ಮಾಡ್ಬೋದು. ನಂಬರ್ 11, ದಿನಕ್ಕೆ ಒಂದು ಜಾಗವನ್ನು ಕ್ಲೀನ್ ಮಾಡಿ. ನಿಮ್ಮ ವರ್ಕ್ ಪ್ಲೇಸ್ ಅಥವಾ ಟೇಬಲ್ ಗಲೀಜಾಗಿದ್ದರೆ ನಿಮ್ಮ ಮೈಂಡ್ ಕೂಡ ಡಿಸ್ಟರ್ಬ್ ಆಗಿರುತ್ತೆ. ಕ್ಲೀನ್ ಆಗಿರೋ ಜಾಗ ನಿಮ್ಮ ಫೋಕಸನ್ನು ಹೆಚ್ಚಿಸುತ್ತೆ ಮತ್ತು ಆಂಗ್ಸೈಟಿನ ಕಡಿಮೆ ಮಾಡುತ್ತೆ. ಡಿಜಿಟಲ್ ಡಿಟಾಕ್ಸ್, ಮೆಂಟಲ್ ಪೀಸ್, ಡಿಜಿಟಲ್ ಕಂಟ್ರೋಲ್. ನಂಬರ್ 12, ಡಿಜಿಟಲ್ ಡಿಸ್ಟ್ರಾಕ್ಷನ್ ಕಟ್ ಮಾಡಿ. ವಾರಕ್ಕೆ ಒಮ್ಮೆ ಯಾವುದಾದ್ರೂ ಒಂದು ಟೈಮ್ ವೇಸ್ಟಿಂಗ್ ವೆಬ್ಬನ್ನು ಕಂಪ್ಲೀಟ್ ಆಗಿ ಕೆಲವು ಗಂಟೆಗಳ ಕಾಲ ಬ್ಲಾಕ್ ಮಾಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಎಂಡ್ಲೆಸ್ ನೋಟಿಫಿಕೇಶನ್ ಮಷೀನ್, ಅದರಿಂದ ಆಚೆ ಬನ್ನಿ. ನಂಬರ್ 13, ನೆಗೆಟಿವ್ ಅಕೌಂಟ್ಸ್ನ ಅನ್ಫಾಲೋ ಮಾಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಫೀಡ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಯಾವ ಅಕೌಂಟ್ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡುತ್ತೋ ಅದನ್ನು ಇವತ್ತೇ ಸೈಲೆಂಟ್ ಆಗಿ ರಿಮೂವ್ ಮಾಡಿ. ನಂಬರ್ 14, ನೆಗೆಟಿವ್ ನ್ಯೂಸ್ ಲಿಮಿಟ್ ಮಾಡಿ. ಇನ್ಫಾರ್ಮೇಷನ್ ಇಂಪಾರ್ಟೆಂಟ್, ಆದರೆ ಪೀಸ್ ಆಫ್ ಮೈಂಡ್ ಅದಕ್ಕಿಂತ ಇಂಪಾರ್ಟೆಂಟ್. ನಿಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ನೆಗೆಟಿವ್ ನ್ಯೂಸ್ ನೋಡೋದನ್ನು ಕಮ್ಮಿ ಮಾಡಿ. ನಂಬರ್ 15, ದಿನಕ್ಕೆ 5 ನಿಮಿಷ ಮೆಡಿಟೇಷನ್. ಕೇವಲ 5 ನಿಮಿಷ ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಧ್ಯಾನ ಮಾಡಿ. ಇದು ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಮತ್ತು ಎಮೋಷನಲ್ ಸ್ಟ್ರೆಂತ್ ಕೊಡುತ್ತೆ. ನಂಬರ್ 16, ದಿನಕ್ಕೆ 10 ನಿಮಿಷ ನೇಚರ್ ಜೊತೆ ಕಳೆಯಿರಿ. ಪ್ರಕೃತಿ ಅನ್ನೋದು ಒಂದು ಫ್ರೀ ಥೆರಪಿ ಇದ್ದ ಹಾಗೆ. ಫೋನ್ ಸ್ಕ್ರೋಲ್ ಮಾಡೋದಕ್ಕಿಂತ ಆಚೆ ಹೋಗಿ ಆ ಫ್ರೆಶ್ ಗಾಳಿ ತಗೊಂಡ್ರೆ ನಿಮ್ಮ ಮೈಂಡ್ ಕಂಪ್ಲೀಟ್ ಹೀಲ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ಆ್ಯಂಡ್ ಎನರ್ಜಿ, ಆರೋಗ್ಯ ಮತ್ತು ಎನರ್ಜಿ. ನಂಬರ್ 17, ಶುಗರ್ ಕಂಟ್ರೋಲ್ ಮಾಡಿ. ಸಕ್ಕರೆ ನಿಮಗೆ ಟೆಂಪರರಿ ಎನರ್ಜಿ ಕೊಡುತ್ತೆ, ಆದರೆ ಆಮೇಲೆ ನಿಮ್ಮ ಎನರ್ಜಿಯನ್ನು ಕಂಪ್ಲೀಟ್ ಕ್ರ್ಯಾಶ್ ಮಾಡುತ್ತೆ. ಶುಗರ್ ಕಮ್ಮಿ ಮಾಡಿದ್ರೆ ನಿಮ್ಮ ಮೂಡ್ ಮತ್ತು ಮೆಂಟಲ್ ಹೆಲ್ತ್ ಸ್ಟೇಬಲ್ ಆಗಿರುತ್ತೆ. ನಂಬರ್ 18, ಪ್ರತಿ ಗಂಟೆಗೊಮ್ಮೆ ಸ್ಟ್ರೆಚ್ ಮಾಡಿ. ನಿಮ್ಮ ಬಾಡಿ ಇಡೀ ದಿನ ಒಂದೇ ಕಡೆ ಕೂರಕ್ಕೆ ಡಿಸೈನ್ ಆಗಿಲ್ಲ. ಜಸ್ಟ್ 2 ನಿಮಿಷ ಎದ್ದು ಸ್ಟ್ರೆಚ್ ಮಾಡಿ, ನಿಮ್ಮ ಮೈಂಡ್ ಅಲರ್ಟ್ ಆಗುತ್ತೆ. ನಂಬರ್ 19, 10 ನಿಮಿಷ ಎದ್ದು ನಿಲ್ಲಿ. ಪ್ರತಿ ಗಂಟೆಗೊಮ್ಮೆ 10 ನಿಮಿಷ ನಿಂತ್ಕೊಂಡು ಕೆಲಸ ಮಾಡಿ. ಮೂಮೆಂಟಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಬ್ರೈನ್ ಆಕ್ಟಿವ್ ಆಗಿರುತ್ತೆ. ನಂಬರ್ 20, ಎಕ್ಸ್ಟ್ರಾ ತರಕಾರಿ ತಿನ್ನಿ. ಹೆಲ್ತ್ ಅನ್ನೋದು ಒಂದೇ ರಾತ್ರಿಗೆ ಬಿಲ್ಡ್ ಆಗಲ್ಲ. ಡೈಲಿ ಊಟದಲ್ಲಿ ಒಂದು ಎಕ್ಸ್ಟ್ರಾ ವೆಜಿಟಬಲ್ ಆ್ಯಡ್ ಮಾಡಿ. ಸಣ್ಣ ಅಪ್ಗ್ರೇಡ್ಸ್ ದೊಡ್ಡ ರಿಸಲ್ಟ್ ಕೊಡುತ್ತೆ. ನಂಬರ್ 21, ಟೆನ್ಷನ್ ಇದ್ದಾಗ 5 ಡೀಪ್ ಬ್ರೀತ್. ಯಾವಾಗಲಾದರೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಥವಾ ಟೆನ್ಷನ್ ಆದಾಗ ಕೇವಲ 5 ಬಾರಿ ಡೀಪ್ ಆಗಿ ಉಸಿರು ತಗೊಂಡ್ಬಿಡಿ. ಇದು ನಿಮ್ಮ ಬಾಡಿಗೆ ಒಂದು ನ್ಯಾಚುರಲ್ ರಿಸೆಟ್ ಬಟನ್ ಇದ್ದ ಹಾಗೆ. ಸೈಕಾಲಜಿ ಆ್ಯಂಡ್ ಗ್ರೋತ್ ಸೈಕಾಲಜಿ ಮತ್ತು ಮೈಂಡ್ ಸೆಟ್. ನಂಬರ್ 22, ಖರ್ಚನ್ನು ಟ್ರ್ಯಾಕ್ ಮಾಡಿ. ನಿಮ್ಮ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ಬರೆದಿಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಖರ್ಚನ್ನು ಟ್ರ್ಯಾಕ್ ಮಾಡ್ತೀರೋ ಆಗ ನೀವು ದುಡ್ಡಿಗೆ ಬೆಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಂಬರ್ 23, ಗ್ರ್ಯಾಟಿಟ್ಯೂಡ್ ಬರೆಯಿರಿ. ಪ್ರತಿದಿನ ನಿಮ್ಮ ಹತ್ರ ಇರೋ ಒಂದು ಒಳ್ಳೆಯ ವಿಷಯದ ಬಗ್ಗೆ ಕೃತಜ್ಞತೆ ಬರೆಯಿರಿ. ಇದು ಬರೀ ಎಮೋಷನ್ ಅಲ್ಲ, ಇದು ನಿಮ್ಮ ಬ್ರೈನ್ಗೆ ನೀವು ಕೊಡ್ತಿರೋ ಟ್ರೈನಿಂಗ್. ನಂಬರ್ 24, ಫೋರ್ಸ್ ಆಗಿ ಆದರೂ ನಗಿ. ನಿಮಗೆ ನಗಬೇಕು ಅಂತ ಇಷ್ಟ ಇಲ್ಲದೆ ಇದ್ದರೂ ಜಸ್ಟ್ ಸ್ಮೈಲ್ ಮಾಡಿ. ಆ ಸಣ್ಣ ಮಸಲ್ ಮೂಮೆಂಟ್ ನಿಮ್ಮ ಬ್ರೈನ್ಗೆ ಒಂದು ಪವರ್ಫುಲ್ ಪಾಸಿಟಿವ್ ಮೆಸೇಜ್ ಕಳಿಸುತ್ತೆ. ನಂಬರ್ 25, ಜೆನ್ಯೂನ್ ಆಗಿ ಅಪ್ರಿಷಿಯೇಟ್ ಮಾಡಿ. ದಿನಕ್ಕೆ ಒಬ್ಬರಿಗಾದರೂ ನಿಜವಾದ ಕಾಂಪ್ಲಿಮೆಂಟ್ ಕೊಡಿ, ಅವರನ್ನು ನಗಿಸಿ. ನೀವು ಬೇರೆಯವರಿಗೆ ಕೊಡೋ ಆ ಎನರ್ಜಿ 10 ಪಟ್ಟು ರಿಟರ್ನ್ ನಿಮ್ಮ ಹತ್ರನೇ ಬರುತ್ತೆ. ನಂಬರ್ 26, ಮಿರರ್ ಅಫರ್ಮೇಷನ್ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ಪಾಸಿಟಿವ್ ಆಗಿ ಮಾತಾಡಿ. ಸ್ಟಾರ್ಟಿಂಗ್ನಲ್ಲಿ ವಿಚಿತ್ರ ಅನ್ನಿಸ್ಬೋದು, ಆದರೆ ನಿಮಗೆ ಇಷ್ಟವಾದವ್ರ ಜೊತೆ ನೀವು ಹೇಗೆ ಪ್ರೀತಿಯಿಂದ ಮಾತಾಡ್ತೀರೋ ನಿಮ್ಮ ಜೊತೆಗೂ ಹಾಗೆ ಮಾತಾಡೋದು ಕಲಿಯಿರಿ.
ನಂಬರ್ 27, ಪ್ರತಿದಿನ ಹೊಸ ಪದ ಕಲಿಯಿರಿ. ಇದೇನೋ ಬರೀ ಇಂಗ್ಲೀಷ್ ಕಲಿಯೋಕಂತಲ್ಲ, ಹೊಸ ಪದಗಳು ನಿಮ್ಮ ಯೋಚನಾ ಲಹರಿಯನ್ನೇ ಥಿಂಕಿಂಗ್ ಪ್ರಾಸೆಸ್ ಎಕ್ಸ್ಪ್ಯಾಂಡ್ ಮಾಡುತ್ತೆ. ನಂಬರ್ 28, 1% ಬೆಟರ್ ರೂಲ್. ನಿಮ್ಮ ಪ್ರತಿಯೊಂದು ಸಣ್ಣ ಪ್ರೋಗ್ರೆಸ್ ಅನ್ನ ಸೆಲೆಬ್ರೇಟ್ ಮಾಡಿ. ನೀವು ಪರ್ಫೆಕ್ಟ್ ಆಗಬೇಕಾಗಿಲ್ಲ, ಕೇವಲ ನಿನ್ನೆಗಿಂತ ಇವತ್ತು ಒಂದು ಬೆಟರ್ ಆಗಿದ್ರೆ ಸಾಕು. ಸಣ್ಣ ಇಂಪ್ರೂವ್ಮೆಂಟ್ಸ್ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ತರುತ್ತೆ. ನೈಟ್ ರೂಟೀನ್, ರಾತ್ರಿ ಅಭ್ಯಾಸಗಳು. ನಂಬರ್ 29, ಮಲಗುವ 30 ನಿಮಿಷದ ಮುಂಚೆ ನೋ ಸ್ಕ್ರೀನ್. ನಿದ್ದೆ ಬರೋಕ್ಕೆ 30 ನಿಮಿಷ ಮುಂಚೆ ಮೊಬೈಲ್, ಲ್ಯಾಪ್ಟಾಪ್ ಕಂಪ್ಲೀಟ್ ಆಗಿ ದೂರ ಇಡಿ. ಜಸ್ಟ್ 3 ದಿನ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಲೀಪ್ ಕ್ವಾಲಿಟಿಯಲ್ಲಿ ಆಗೋ ದೊಡ್ಡ ಚೇಂಜಸ್ ನೀವೇ ಫೀಲ್ ಮಾಡ್ತೀರಾ. ನಂಬರ್ 30, ದಿನದ ಕೊನೆಯ ವಿನ್ ಯೋಚನೆ ಮಾಡಿ. ರಾತ್ರಿ ಕಣ್ಣು ಮುಚ್ಚುವಾಗ ಆ ಇಡೀ ದಿನದಲ್ಲಿ ನೀವು ಮಾಡಿದ ಒಂದು ಒಳ್ಳೆ ಕೆಲಸ ಅಥವಾ ಗೆಲುವಿನ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಬ್ರೈನ್ಗೆ ಯಾವಾಗಲೂ ಗೆಲ್ಲೋ ಟ್ರೈನಿಂಗ್ ಕೊಡಿ. ಈ 30 ಅಭ್ಯಾಸಗಳಲ್ಲಿ ಕೇವಲ 5 ನೀವು ಸ್ಟಾರ್ಟ್ ಮಾಡಿದ್ರು ನಿಮ್ಮ ಲೈಫ್ ಬದಲಾಗೋದು ಗ್ಯಾರಂಟಿ. ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ, ಆಗಾಗ ನೋಡಿ ರಿಮೈಂಡ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನಲ್ಲಿ ಈಗಲೇ ಬರೀರಿ, ನಾನು ಇಂದಿನಿಂದ 1% ಬೆಟರ್ ಆಗ್ತೀನಿ ಮತ್ತು ಈ 30 ಪಾಯಿಂಟ್ಸ್ನಲ್ಲಿ ಯಾವ ಅಭ್ಯಾಸನ ಇವತ್ತೇ ಶುರು ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್.